ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾನ್ಫಿಡೆಂಟ್ ಗ್ರೂಪ್ನ ಓನರ್ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ಬೆನ್ನಲ್ಲೇ ಕುಟುಂಬಸ್ಥರು ಕೊಡುವಂತಹ ದೂರು ಅಥವಾ ಮಾಡುವಂತಹ ಆರೋಪ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಪ್ರಕರಣದಲ್ಲಿ, ಸೂಸೈಡ್ ಪ್ರಕರಣದಲ್ಲಿ. ಈಗ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ರಾಯ್ ಕುಟುಂಬಸ್ಥರನ್ನ ಅವರ ಹೇಳಿಕೆಗಳನ್ನು ದಾಖಲಿಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ರಾಯ್ ಅವರ ಪತ್ನಿ, ಪುತ್ರನ ವಿಚಾರಣೆ ಆಗುತ್ತೆ. ಸ್ಟೇಟ್ಮೆಂಟ್ ಪಡಿತಾರೆ ಅವರಿಂದ. ಸ್ಟೇಟ್ಮೆಂಟ್ನಲ್ಲಿ ಸಿಜೆ ರಾಯ್ ಬದುಕಿದ್ದ ಸಂದರ್ಭದಲ್ಲಿ ತಮಗೆ ಯಾವುದಾದ್ರೂ ಥ್ರೆಟ್ ಇರೋದ್ರ ಬಗ್ಗೆ ಅಥವಾ ವಿಪರೀತ ಕಿರುಕುಳ ಆಗ್ತಿದೆ ಅನ್ನೋದ್ರ ಬಗ್ಗೆ, ಯಾರಾದರೂ ಹಣಕ್ಕೆ ಬೇಡಿಕೆ ಇಟ್ಟಿದ್ರ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಂಡಿದ್ರೆ ನಿಮಗೆ ಗೊತ್ತಿದೆಯಾ, ಈ ತನಿಖೆಗೆ ಸಹಕಾರ ಆಗೋ ಅಂಶಗಳ ಬಗ್ಗೆ ಮಾಹಿತಿ ಹಂಚ್ಕೊಳ್ಳಿ ಅಂತ ಅವ್ರ ಸ್ಟೇಟ್ಮೆಂಟನ್ನು ತಗೊಳ್ಬಹುದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಈ ರಾಯ್ ಕುಟುಂಬಸ್ಥರೇನಾದರೂ IT ಅಧಿಕಾರಿಗಳ ಕಿರುಕುಳ ಅಂತ ಕಂಪ್ಲೇಂಟ್ ಕೊಟ್ಟರೆ ಅದು ಒಂದು ಕಡೆಗೆ FIR ಆಗುತ್ತೆ. ಇಲ್ಲಿ ತನಕ ಕಾನ್ಫಿಡೆಂಟ್ ಗ್ರೂಪ್ನ MD ಮಾತ್ರ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲೂ IT ಕಿರುಕುಳದ ಬಗ್ಗೆ ಮೆನ್ಷನ್ ಮಾಡಿಲ್ಲ, ಮಾಡೋಕ್ಕೂ ಬರಲ್ಲ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ. ನರಸಿಂಹಮೂರ್ತಿ, ಎಷ್ಟೊತ್ತಿಗೆ ಫ್ಯಾಮಿಲಿ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ? ಒಂದು. ಎರಡನೇದು, ಕುಟುಂಬಸ್ಥರೇನಾದರೂ IT ಕಿರುಕುಳದ ವಿರುದ್ಧ ಕಂಪ್ಲೇಂಟ್ ಕೊಡೋ ಸಾಧ್ಯತೆ ಇದೆಯಾ? ಮಮತಾ, ಬೆಳಗಿನ ಜಾವದ ವೇಳೆ ದುಬೈನಿಂದ ಸಿಜೆ ರಾಯ್ ಅವರ ಪತ್ನಿ ಮತ್ತು ಇಬ್ಬರು ಮಕ್ಕಳು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಆ ಬಳಿಕ ಏರ್ಪೋರ್ಟ್ನಿಂದ ಅವರು ಬೌರಿಂಗ್ ಆಸ್ಪತ್ರೆಗೆ ಆಗಮಿಸಿ ಮಕ್ಕಳು ತಂದೆಯ ಪಾರ್ಥಿವ ಶರೀರವನ್ನು, ಹೆಂಡತಿ ತನ್ನ ಗಂಡನ ಆ ಒಂದು ಮೃತದೇಹವನ್ನು ಗಮನಿಸಿದ್ದಾರೆ. ಸಾಕಷ್ಟು ಶೋಕವನ್ನು ಸಹ, ಕಣ್ಣೀರನ್ನು ಸಹ ಹಾಕಿದ್ದಾರೆ. ಹೀಗಾಗಿ ಇನ್ನು ಪೊಲೀಸರ ತನಿಖೆಯ ಪ್ರಕ್ರಿಯೆ ಹೇಗಿರಲಿದೆ, ಪೊಲೀಸರು ಯಾವೆಲ್ಲ ಕಾನೂನು ಕ್ರಮಗಳನ್ನು ಇಲ್ಲಿ ನಡೆಸಬೇಕು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಮೊದಲಿಗೆ ಇವರು ಯಾರಿದ್ದಾರೆ ಅಂದರೆ ಅವರ ಕುಟುಂಬಸ್ಥರ ಇನ್ಕ್ವೆಸ್ಟನ್ನು ಮಾಡಬೇಕು, ಅವರ ವಿಚಾರಣೆಯನ್ನು ನಡೆಸಬೇಕು. ಅಂದರೆ ಈ ಸಂಬಂಧ, IT ದಾಳಿಯ ಸಂಬಂಧ, ಅವರ ಆತ್ಮಹತ್ಯೆಯ ಸಂಬಂಧ ಒಂದಷ್ಟು ಪ್ರಶ್ನೆಗಳನ್ನು ಕುಟುಂಬಸ್ಥರಿಗೆ ಕೇಳುವಂತಹದ್ದು ಪೊಲೀಸರಿಗೆ ಬಾಕಿ ಇದೆ. ಅದರ ಆ ಇನ್ಕ್ವೆಸ್ಟ್ ಏನಿದೆ ಅದು ಮುಗಿದಂತಹ ಬಳಿಕ ಪೊಲೀಸರು ಅವರ ಸ್ಟೇಟ್ಮೆಂಟನ್ನು ಸಹ ಮಾಡಬೇಕಾಗುತ್ತೆ. ಅಂದರೆ ಕಾರಣಗಳು ಏನಿರಬಹುದು, ಯಾವಾಗ ಕೊನೆಯ ಬಾರಿಗೆ ಕಾಲ್ ಮಾಡಿದ್ರು, ಮತ್ತು ಈ ಆತ್ಮಹತ್ಯೆಗೂ ಮೊದಲು ಏನಾದರೂ ಅವರಿಗೆ ಕರೆಗಳು ಹೋಗಿದ್ವಾ, ಕಳೆದ 2 ತಿಂಗಳಿನಿಂದ ಎಷ್ಟು ಬಾರಿ ಸಂಭಾಷಣೆ ನಡೆದಿತ್ತು, IT ಇಲಾಖೆ ನಡೆಸಿದಂತಹ ದಾಳಿಯ ಬಗ್ಗೆ ಏನಾದರೂ ಹೇಳ್ಕೊಂಡಿದ್ರಾ, ಇದನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಫೈನಾನ್ಸ್ ಕ್ರೈಸಿಸ್ಗಳಿರ್ಬೋದು, ಅಥವಾ ಯಾವುದಾದ್ರೂ ಸಾಲ ಸೋಲ ಅಥವಾ ಯಾವುದಾದ್ರೂ ಬೆದರಿಕೆಗಳು ಇತ್ತಾ, ಈ ಬಗ್ಗೆ ಏನಾದರೂ ವಿಚಾರಣೆಗಳು ಅಥವಾ ಈ ಬಗ್ಗೆ ಏನಾದರೂ ಮಾತುಕತೆಗಳು ನಿಮ್ಮ ಜೊತೆ ನಡೆದಿತ್ತಾ, ಈ ಬಗ್ಗೆ ಒಂದಷ್ಟು ಕೂಲಂಕುಷವಾಗಿ ಸಂಪೂರ್ಣವಾಗಿ ಅವರ ಸ್ಟೇಟ್ಮೆಂಟನ್ನು ಸಹ ಮಾಡಲಿದ್ದಾರೆ. ಸ್ಟೇಟ್ಮೆಂಟ್ ಮುಗಿದಂತಹ ಬಳಿಕ ಆ ಮೃತದೇಹದ ಪಂಚನಾಮೆ ಏನಿದೆ, ಆ ಪಂಚನಾಮೆ ಪ್ರಕ್ರಿಯೆಯನ್ನು ಮುಗಿಸಿ ಆ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಬೇಕು. ಇದು ಕಾನೂನು ಪ್ರೊಸೀಜರ್. ಅದು ಮುಗಿದ ಬಳಿಕ ಕುಟುಂಬಸ್ಥರಿಗೆ ಆ ಮೃತದೇಹವನ್ನು ಹಸ್ತಾಂತರ ಮಾಡುವ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ. ಇದು ಈ ಸ್ಟೇಟ್ಮೆಂಟನ್ನು ಆಧಾರವಾಗಿಟ್ಟುಕೊಂಡು ಮುಂದೆ ಏನಾದರೂ ಈ ವ್ಯತಿರಿಕ್ತವಾಗಿ, ಅಂದರೆ ಈ ಬ್ಯಾಲಿಸ್ಟಿಕ್ ರಿಪೋರ್ಟ್ ಇರ್ಬೋದು, ಸೋಕೋ ಟೀಮ್ನ ವರದಿ ಇರ್ಬೋದು, ಮತ್ತು FSL ರಿಪೋರ್ಟ್ಗಳು ಬಂದಂತಹ ಸಂದರ್ಭದಲ್ಲಿ ಇವರ ಕುಟುಂಬಸ್ಥರು ದೂರ ಏನು ಕೊಡ್ತಾರೆ ಅದನ್ನು ನೋಡಿಕೊಂಡು ಮುಂದೆ FIR ಅನ್ನು ದಾಖಲು ಮಾಡೋದಕ್ಕೆ ಪೊಲೀಸರಿಗೆ ಅನುಕೂಲವಾಗುತ್ತೆ. ಹೀಗಾಗಿ ಅವರ ಸ್ಟೇಟ್ಮೆಂಟನ್ನು ಬಹುಶಃ ಇವತ್ತು ಪಡೆಯತಕ್ಕಂತಹ ಸಾಧ್ಯತೆ ಇದೆ. ಇನ್ನೂ ಕೂಡ ಅವರ ಸ್ಟೇಟ್ಮೆಂಟನ್ನು ಪಡೆದಿಲ್ಲ. ಸದ್ಯ ಇದೆಲ್ಲವೂ ಪ್ರೋಸೆಸ್ ಏನಿದೆ ಅದನ್ನು ಮುಗಿಸ್ಕೊಂಡು ಆ ಬಳಿಕ ಮುಂದಿನ ಕಾನೂನು ಪ್ರಕ್ರಿಯೆ ಏನಿದೆ ಅದನ್ನು ನಡೆಸೋದಕ್ಕೆ ಪೊಲೀಸರು ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ. ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿ ಫ್ಯಾಮಿಲಿಯವರು ಕೊಡುವಂತಹ ಸ್ಟೇಟ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಉದಾಹರಣೆಗೆ ಅವ್ರ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಯಾವುದಾದ್ರೂ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಇವ್ರು ನೆಮ್ಮದಿ ಕಳ್ಕೊಂಡಿದ್ರಾ ಅನ್ನೋ ವಿಚಾರವನ್ನು ಕೂಡ ಪೊಲೀಸರ ಮುಂದೆ ಹೇಳಬಹುದು. ಗೊತ್ತಿಲ್ಲ. 3 ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ರೇಡ್ ನಡೀತಾ ಇತ್ತು. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು. 28ನೇ ತಾರೀಕು ಬಂದಿದ್ದಾರೆ. 28, 29, ನಿನ್ನೆ 30. ನಿನ್ನೆ ಬೆಳಗ್ಗೆ 10:40ಕ್ಕೆ ನನಗೆ ಫೋನ್ ಮಾಡಿದ್ರು ಪುಕೆಟಿಗೆ. ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸಿಂದ, ನೀನು ಯಾವಾಗ ವಾಪಸ್ ಬರ್ತೀಯಾ ಅಂದರು. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟರಲ್ಲಿ ಅವರಿಲ್ಲ, ಹೋಗಿದ್ದಾರೆ. ಏನು ಪ್ರೆಷರ್ ಅಂತ ಏನು ಹೇಳಲಿಲ್ಲ. ಬಾ ಮಾತಾಡೋಣ ಅಂತ ಹೇಳಿದರು. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲ, ನನಗೆ ಮಾಡಿದ್ದು 10:40ಕ್ಕೆ ಬೆಳಗ್ಗೆ 2 ಸತಿ ಮಾಡಿದರು. ಅಷ್ಟು ಬಿಟ್ಟರೆ ಬೇರೆ ಏನು ಮಾತಾಡಿಲ್ಲ. ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ನನಗೆ 3 ದಿವಸದಿಂದ ಹೇಳ್ತಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. ಯಾಕಂದರೆ ಅದು ಡಿಸೆಂಬರ್ 3ನೇ ತಾರೀಕಿಂದ 6ನೇ ತಾರೀಕುವರೆಗೆ ಇದ್ದರು. ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ. ಮೊನ್ನೆ ಇನ್ವೆಸ್ಟಿಗೇಷನ್ಗೆ ಅಂತ ಕರೆಸ್ಕೊಂಡಿದ್ದಾರೆ. ಆಗ ಏನು ಟೆನ್ಷನ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಯಾರವರು ಮಿಸ್ಟರ್ ಕೃಷ್ಣ ಪ್ರಸಾದ್ ಅಂತ IRS, ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಕೊಚ್ಚಿ, ಅವರಿದ್ದರು. ಏನು ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅವ್ರು ಕೇಳಿದ್ರೆ ನಿಮ್ಗೆ ಹೇಳ್ಬೋದು ಏನು ಕ್ವಶನ್ಸ್ ಆಯಿತು ಏನು ಅಂತ. ಅಲ್ಲ ರೀ, ಈಗ ನಾನು ಇನ್ನೇನು ಹೇಳಲಿ, ನನಗೆ ಬೇರೆ ಯಾವ್ದು ವಿಷಯ ಹೇಳಲಿಲ್ಲ. ನಾನು ಅವ್ರ ಮೇಲೇನೆ ಹೇಳ್ಬೇಕಲ್ಲ.
ಅಲ್ಲ ಅದೀಗ ನಾನು ಫ್ಯಾಮಿಲಿ ಮೀಟ್ ಮಾಡ್ಬಿಟ್ಟು ಹೇಳ್ತೀನಿ. ನನ್ನ ಹತ್ರ ಮೀಟ್ ಮಾಡಿದ್ದು ನಾನು ಹೋಗೋ ಮುಂಚೆ ಮೀಟ್ ಮಾಡಿದ್ದಾರೆ. ಸಾಲ ಇಲ್ಲ, ಥ್ರೆಟ್ ಇಲ್ಲ, ಅವ್ರಿಗೆ ಎನಿಮೀಸ್ ಇರಲಿಲ್ಲ. ಇದ್ದಂಗೆ ಡಿಪ್ರೆಷನ್ನಲ್ಲಿ ಏನಿರಲಿಲ್ಲ. ಗೊತ್ತಿಲ್ಲ, ಅದು ಹೋಗಿ ಕೇಳಬೇಕು, ನೋಡಬೇಕು. ನಾನೇ ಏರ್ಪೋರ್ಟಿಂದ ಬರ್ತಾ ಇದ್ದೀನಿ. ಅಲ್ಲ, ನಾನು ಕೇಳಿ ಹೇಳ್ತೀನಿ. ಅದೊಂದೇ ಇಶ್ಯೂ ಇದ್ದಿದ್ದು, ಅದು ಏನು ಅಂತ ವಿಚಾರಿಸ್ಬಿಟ್ಟು ನಾನು ಹೇಳ್ತೀನಿ. ಕಟ್ಟ ಕಡೆಯದಾಗಿ ಉಳಿತಾ ಇರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಉದ್ಯಮಿಗೆ IT ದಾಳಿ ಅನ್ನೋದು ಮ್ಯಾಟ್ರಾ? ಬಿಕಾಸ್ IT ಅವರು ಅರೆಸ್ಟ್ ಮಾಡೋದಕ್ಕೆ ಬರಲ್ಲ. ಹೆಚ್ಚು ಅಂದರೆ EDಗೆ ಹೇಳ್ಬೋದಾಗಿತ್ತು, ಅವರು ED ಎಂಟ್ರಿ ಕೊಡ್ತಾ ಇತ್ತು. ಗೊತ್ತಿಲ್ಲ, ಅನೇಕ ಅನುಮಾನಗಳಿದಾವೆ ಈ ಪ್ರಕರಣದಲ್ಲಿ.